ಮಕ್ಕಳು ಕೂಡ ಜೈಲಲ್ಲಿದ್ದಾರೆ. ಸಲಿಂಗಕಾಮದ ಸುಳಿಯಲ್ಲಿ ಸೂರಜ್ ವಿಲವಿಲ. ಮಾಜಿ ಸಚಿವ ರೇವಣ್ಣ ಕುಡಿಗೆ ಸಿಐಡಿ ಡ್ರಿಲ್ ಮಾಡ್ತಾ ಇದೆ. ನಿನ್ನೆ ಸೂರಜ್ ಅವರನ್ನು ಸಿಐಡಿ ಕಸ್ಟಡಿಗೆ ನೀಡಿದ್ದ ಕೋರ್ಟ್ ಇಂದು JDS MLC ಸೂರಜ್ಗೆ ಹೆಲ್ತ್ ಚೆಕಪ್ ಆಗುತ್ತೆ. ಬೋರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಯುತ್ತೆ. ನಾಳೆ ಸೂರಜ್ನ ಹಾಸನಕ್ಕೆ ಕರೆದೊಯ್ದು ಮಹಜರು ಮಾಡುವಂಥ ಸಾಧ್ಯತೆ ಇದೆ. ಗನ್ನಕಡ ತೋಟದ ಮನೆಯಲ್ಲಿ ಸ್ಥಳ ಮಹಜರಾಗುತ್ತೆ. ತಮ್ಮ ಈಗಾಗಲೇ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅವುಗಳನ್ನು ವಿಡಿಯೋ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೈಲಲ್ಲಿದ್ದಾನೆ. ಇದೀಗ ಅಣ್ಣ ಲೈಂಗಿಕ ದೌರ್ಜನ್ಯ ಕಾರಣಕ್ಕಾಗಿ CID ಕಸ್ಟಡಿಯಲ್ಲಿದ್ದಾನೆ. ಸೊ ಇಬ್ಬರು ಕೂಡ ಒಂದು ರೀತಿಯಲ್ಲಿ ಕಾಕತಾಳಿ ಅಂತ ಹೇಳ್ಬೋದು. ಯಾವತ್ತೂ ಕೂಡ ಒಂದು ದೊಡ್ಡ ಫ್ಯಾಮಿಲಿಯ ಎರಡು ಕುಡಿಗಳು. ಅದು ಕೂಡ ಒಬ್ಬ MP ಆಗಿದ್ದವ, ಮತ್ತೊಬ್ಬ MLC, ಮತ್ತೊಬ್ಬರು ಶಾಸಕರು ಆಗಿರುವಂಥ ತಂದೆ, ಆಮೇಲೆ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಕೆಲಸ ಮಾಡಿದಂತಹ ತಾಯಿ. ಎಲ್ಲರೂ ಕೂಡ ಜಾಮೀನಿನ ಮೇಲೆ, ಕೆಲವರು ಜೈಲಲ್ಲಿ, ಕೆಲವರು ಕಸ್ಟಡಿಯಲ್ಲಿ. ಅದು ಕೂಡ ಬೇಡದ ವಿಚಾರಕ್ಕೆ. ಸಮ್ಟೈಮ್ಸ್ ಏನಿರುತ್ತೆ ಅಂತಂದರೆ, ರಾಜಕಾರಣಿಗಳು ಅಂತ ಹೇಳುವಾಗ ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಮ್ಮೆ ಕ್ಲಿಯರ್ ಕಟ್ಟಾಗಿ ಹೊರಗೆ ಬರ್ತಾರೆ ಅನ್ನೋಂಥದ್ದು ಇದ್ದೇ ಇರುತ್ತೆ. ಫಾರ್ ಎಕ್ಸಾಂಪಲ್, ಇದೀಗ ಸಂಜನಾ ಗಲ್ರಾನಿ ಆ ಡ್ರಗ್ ವಿಚಾರದಲ್ಲಿ FIR ರದ್ದಾಗಿದೆ. ಈಗ ಹೊರಗೆ ಬಂದಿದ್ದಾರೆ. ಆಮೇಲೆ ಯಾರಿಗೆ ಶಿಕ್ಷೆ ಆಯಿತು ಏನಂತ ಗೊತ್ತಿಲ್ಲ. ಎಷ್ಟೆಲ್ಲ ಪಡಿಪಾಟ್ಲುಗಳಾಯಿತು ಎಲ್ಲ ಕ್ಲಿಯರಾಗಿ ಹೊರ ಬಂದರೆ FIR ರದ್ದಾಗಿದೆ. ಜೀವರಾಜ್ ಆಳುವ ಮಗ ಇದ್ದ, ಆಮೇಲೆ ರಾಗಿಣಿ ತ್ರಿವೇದಿ ಇದ್ದರು. ಇದೀಗ ಸಂಜನಾ ಗಲ್ರಾಣಿ ಕ್ಲಿಯರ್ ಅನ್ನುವಂಥ ರೀತಿಯಲ್ಲಿ ಹೊರಗೆ ಬಂದಿದ್ದಾರೆ. ಆಮೇಲೆ ಈ ಕಾನೂನುಗಳೆಲ್ಲ ಯಾರಿಗೆ? ಆದರೆ ಇದರ ಹೊರತಾಗಿ ಅದೊಂದು ಬೇರೆ ವಿಚಾರ. ಆದರೆ ಲೈಂಗಿಕ ವಿಚಾರಗಳು ಬಂದಾಗ, ಸೆಕ್ಸ್ ಸ್ಕ್ಯಾಂಡಲ್ ವಿಚಾರಗಳು ಬಂದಾಗ ಜನರಿಗೆ ಅದರ ಬಗ್ಗೆ ಹೆಚ್ಚಿನ ಒಂದು ಗೊತ್ತಿಲ್ಲ, ಅದು ಆಸಕ್ತಿನೋ ಅಥವಾ ಮೋಹನೋ ಮತ್ತೊಂದೋ ನೋಡೋರು ಕೂಡ ಜಾಸ್ತಿ ಇರ್ತಾರೆ. ಬನ್ನಿ, ಹಾಗಿದ್ರೆ ಅದರ ಬಗ್ಗೆ ಒಂದು ಸ್ಟೋರಿ ಇದೆ. ರೇವಣ್ಣ ಕುಟುಂಬಕ್ಕೆ ಯಾವ ರೀತಿ ಕಂಟಕ್ಕೆ ಎದುರಾಗಿದೆ. ಸದ್ಯಕ್ಕೆ ಟೈಮ್ ಸರಿ ಇಲ್ಲ ಅನಿಸುತ್ತೆ. ಇಡೀ ಫ್ಯಾಮಿಲಿ ವಿರುದ್ಧ ಒಂದೊಂದೇ ಆರೋಪ, ಅದು ಕೂಡ ಕೆಟ್ಟ ಕಾರಣಕ್ಕೆ ಹೊರ ಬರ್ತಾ ಇದೆ. ಇದೀಗ ರೇವಣ್ಣನ ಮೊದಲ ಮಗನಿಗೂ ಕೂಡ ಸಲಿಂಗಕಾಮದ ಕಾನೂನು ಕುಣಿಕೆ ಬಿಗಿಯಾಗ್ತಾ ಇದೆ. ಇಬ್ಬರು ಮಕ್ಕಳ ಪೈಕಿ ಆಲ್ರೆಡಿ 1 ತಿಂಗಳಾಗ್ತಾ ಬಂತು ಪ್ರಜ್ವಲ್ ರೇವಣ್ಣ ಜೈಲಲ್ಲಿರುವುದು. ಇದೀಗ ಸೂರಜ್ ರೇವಣ್ಣ ಕೂಡ ಜೈಲಿಗೆ ಹೋಗ್ತಾ ಇರೋದು, ಪೊಲೀಸ್ ಕಸ್ಟಡಿಗೆ, CID ಕಸ್ಟಡಿಯಲ್ಲಿರೋದು. ಯಾಕಿರ್ಬೋದು ಈ ಸ್ಟೋರಿ ಮತ್ತೊಮ್ಮೆ ನೋಡಿ. ನಾವೀಗ ಸೂರಜ್ ರೇವಣ್ಣ ಅವರ ತೋಟದ ಮನೆಯ ಮುಂಭಾಗದಲ್ಲಿದ್ದೇವೆ. ಸೂರಜ್ ರೇವಣ್ಣ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದು ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ. ಯಾರು ಎಷ್ಟು ಬೇಕಾದ್ರೂ ಷಡ್ಯಂತ್ರ ಮಾಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ. ಎಕ್ಸ್ಕ್ಲೂಸಿವ್ ಲೈವ್ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಸರ್, FIR ದಾಖಲಾಗಿದೆ. ಸರ್, FIR ಆಯ್ತು. ಸಂಪೂರ್ಣವಾಗಿ ನಾವೀಗ ಲೈವ್ ಕವರೇಜ್ ಅನ್ನ ಮಾಡಿದ್ದೇವೆ. ಸೂರಜ್ ರೇವಣ್ಣ ಅವರನ್ನ ಇದೀಗ CID ಎನ್ಕ್ವೈರಿಗೆ ವಹಿಸಿ ನ್ಯಾಯಾಲಯ ಆದೇಶವನ್ನ ನೀಡಿದೆ. ಪ್ರಜ್ವಲ್ ರೇವಣ್ಣ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ. ಟೈಮ್ ಬರುತ್ತೆ, ಕಾಲ ಬಂದಾಗ ಎಲ್ಲ ಇದೆ. ಕಾನೂನು ಕುಣಿಕೆಯಲ್ಲಿ ರೇವಣ್ಣ ಕುಡಿಗಳು. ಕಾಮಕಾಂಡದಲ್ಲಿ ಸೂರಜ್ ಪ್ರಜ್ವಲ್ ವಿಲವಿಲ. ಮಾಜಿ ಸಚಿವ HD ರೇವಣ್ಣ ಕುಟುಂಬ ಕಾನೂನಿನ ಕುಣಿಕೆಯಲ್ಲಿ ಒದ್ದಾಡುತ್ತಿದೆ. ಒಂದಾದ ಮೇಲೊಂದು ಸಂಕಷ್ಟಗಳು ರೇವಣ್ಣ ಫ್ಯಾಮಿಲಿಗೆ ಬಂದೊದಗಿದೆ. ಅಣ್ಣ ಸೂರಜ್ ರೇವಣ್ಣಗೆ ಸಲಿಂಗಕಾಮ ಉರುಳಾದರೆ ತಮ್ಮ ಪ್ರಜ್ವಲ್ ರೇವಣ್ಣಗೆ 3ನೇ ಕೇಸ್ ಕಂಟಕವಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ಅಣ್ಣನ ಕ್ವಾರಂಟೈನ್ ಸೆಲ್ನ ಕಂಬಿ ಎಣಿಸಿದ್ದಾರೆ. ಕಾರ್ಯಕರ್ತನ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದಲ್ಲಿ JDSನ MLC ಸೂರಜ್ ರೇವಣ್ಣನಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿತ್ತು. ಇನ್ನು ಸೂರಜ್ ವಿರುದ್ಧ ದಾಖಲಾದ ಪ್ರಕರಣದಲ್ಲಿ ಪೊಲೀಸರು ಯಾವೆಲ್ಲ ಸೆಕ್ಷನ್ ಹಾಕಿದ್ದಾರೆ ಬನ್ನಿ ನೋಡೋಣ. ಯಾವೆಲ್ಲ ಸೆಕ್ಷನ್? IPC ಸೆಕ್ಷನ್ 377 ಅಸ್ವಾಭಾವಿಕ ಲೈಂಗಿಕ ದೌರ್ಜನ್ಯ, IPC ಸೆಕ್ಷನ್ 342 ದುರುದ್ದೇಶದಿಂದ ಕೂಡಿ ಹಾಕುವುದು, IPC ಸೆಕ್ಷನ್ 506 ಕ್ರಿಮಿನಲ್ ಪಿತೂರಿ ಜೀವ ಬೆದರಿಕೆ ಸೆಕ್ಷನ್ ಹಾಕಿದ್ದಾರೆ. ಎಂದಾದರೂ ದೂರು ಕೊಡ್ತಾನ 2ನೇ ಸಂತ್ರಸ್ತನ ಕೇಸ್. ಸದ್ಯ ಮೊದಲ ಸಂತ್ರಸ್ತನ ದೂರಿನ ಮೇರೆಗೆ CID ಕಸ್ಟಡಿ ಸೇರಿರುವ ಸೂರಜ್ಗೆ ಇನ್ನೊಂದು ಕೇಸ್ ದಾಖಲಾಗುವ ನಿರೀಕ್ಷೆ ಇದೆ. ಮಾಜಿ ಆಪ್ತ 2ನೇ ಸಂತ್ರಸ್ತ ಇಂದೇನಾದರೂ ದೂರು ನೀಡಿದರೆ ಕಂಟಕ ಕಟ್ಟಿಟ್ಟ ಬುತ್ತಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಇದೀಗ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಾಗರಾಜ್ ನಮ್ಮೊಂದಿಗಿದ್ದಾರೆ. ನಾಗರಾಜ್, ಆಲ್ರೆಡಿ ಇದೀಗ CID ಅವರನ್ನು ಕಸ್ಟಡಿಗೆ ಪಡ್ಕೊಂಡಿದೆ, ಬದಲು ಜೈಲಿಗೆ ಕಳಿಸಿತ್ತು. ಈಗ ಏನಾಗುತ್ತೆ? ವಾಟ್ ನೆಕ್ಸ್ಟ್?
ಜಯಪ್ರಕಾಶ್ ಶೆಟ್ಟಿ ನಿನ್ನೆ ನ್ಯಾಯಾಲಯಕ್ಕೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟು ಆತನನ್ನು 7 ದಿನಗಳ ಕಸ್ಟಡಿಗೆ CID ಅಧಿಕಾರಿಗಳು ಪಡೆದುಕೊಂಡಿರ್ತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ವೈದ್ಯಕೀಯ ಪರೀಕ್ಷೆ. ಯಾಕೆ ವೈದ್ಯಕೀಯ ಪರೀಕ್ಷೆ ಈ ಒಂದು ಪ್ರಕರಣಗಳಲ್ಲಿ ಪ್ರಮುಖ ಆಗುತ್ತೆ ಅಂತಂದರೆ, ನಿಮಗೆ 376 IPC ಸೆಕ್ಷನ್ ಅತ್ಯಾಚಾರಕ್ಕೆ ಸಂಬಂಧಿಸಿದಂತೆ ನಡೆಯುವಂಥ ವೈದ್ಯಕೀಯ ಪರೀಕ್ಷೆಗಳಿಗಿಂತ ಈ ಒಂದು 377ನಲ್ಲಿ ನಡೆಯುವಂಥ ವೈದ್ಯಕೀಯ ಪರೀಕ್ಷೆ ತುಂಬ ವಿಭಿನ್ನವಾಗಿರುತ್ತೆ. ಜೊತೆಗೆ ಫಾರೆನ್ಸಿಕ್ ತಜ್ಞರನ್ನು ಸಮ್ಮುಖದಲ್ಲಿಟ್ಟುಕೊಂಡು ವೈದ್ಯಾಧಿಕಾರಿಗಳು ಪರೀಕ್ಷೆಯನ್ನು ಮಾಡಬೇಕಾಗುತ್ತೆ. ಇದರಲ್ಲಿ ಪ್ರಮುಖವಾಗಿ ವಿಕ್ಟಿಮ್ ಇರ್ಬೋದು ಅಥವಾ ಆರೋಪಿ ಇರ್ಬೋದು, ಇವರ ದೇಹದ ಮೇಲೆ ಇರತಕ್ಕಂಥ ಗುರುತುಗಳು, ಗಾಯದ ಗುರುತುಗಳು ಏನಿದಾವೆ ಇವುಗಳನ್ನು ಸಾಕಷ್ಟು ಪರಿಶೀಲನೆ ಮಾಡುವಂಥದ್ದು. ಅದರ ಜೊತೆಗೆ FSL ತಂಡ ಕೂಡ ಒಂದು ಒಪಿನಿಯನ್ ಕೊಡುತ್ತೆ, ಯಾವ ಕಾರಣಕ್ಕೆ ಗಾಯ ಆಗಿದೆ, ಮತ್ತು ಇದು ಉಗುರಿನಿಂದ ಆಗಿದೆಯಾ ಅಥವಾ ಅಲ್ಲಿನಿಂದ ಆಗಿದೆಯಾ, ಇದು ಪ್ರತಿಯೊಂದು ಅಂಶಗಳನ್ನು ದಾಖಲು ಮಾಡಬೇಕು. ಇದಕ್ಕೆ ಸಾಕಷ್ಟು ಸಮಯಾವಕಾಶವನ್ನು ತೆಗೆದುಕೊಂಡು ವೈದ್ಯಕೀಯ ಪರೀಕ್ಷೆ ನಡೆಸೋದು ಒಂದು ಕಡೆ ಆದರೆ, ಇನ್ನು 11 ಅಂಶಗಳನ್ನು ಒಟ್ಟು ನ್ಯಾಯಾಲಯಕ್ಕೆ CID ಪೊಲೀಸರು ನೀಡಿರ್ತಕ್ಕಂಥದ್ದು. ಅದರಲ್ಲಿ ಏನು CCTVಗಳನ್ನು ಸಂಗ್ರಹ ಮಾಡಬೇಕು, ಕೃತ್ಯ ಎಸಗಿದ್ದಿನ ಆರೋಪಿ ಧರಿಸಿದಂಥ ಬಟ್ಟೆಗಳನ್ನು ಸಂಗ್ರಹಿಸಬೇಕು, ಜೊತೆಗೆ ಒಂದು ಆಸನಕ್ಕೆ ಹೋಗಿ ಅಲ್ಲಿ ಸ್ಥಳ ಮಾಜರು ಮಾಡಬೇಕು, ಜೊತೆಗೆ ಆರೋಪಿ ಕೆಲವು ಸಂತ್ರಸ್ತರನ್ನು ಬೆದರಿಸಿ ಒಂದು ಲಾಡ್ಜ್ನಲ್ಲಿ ಇಟ್ಟಿದ್ದ ಅಲ್ಲಿಯ CCTV ಕಲೆಕ್ಟ್ ಮಾಡಬೇಕು. ಹೀಗೆ 11 ಅಂಶಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಈ 7 ದಿನಗಳ ಅವಧಿಯಲ್ಲಿ ಎಲ್ಲ ತನಿಖಾ ವಿಚಾರಗಳನ್ನು CID ಅಧಿಕಾರಿಗಳು ಮಾಡುವಂಥದ್ದು. ಜಯಪ್ರಕಾಶ್ ಶೆಟ್ಟಿ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಸೂರಜ್ ರೇವಣ್ಣ MLC, ಫಸ್ಟ್ ಟೈಮ್ MLC ಆಗಿದ್ದಾರೆ. 2 ಮಕ್ಕಳು ರೇವಣ್ಣ ಅವರಿಗೆ, ಪ್ರಜ್ವಲ್ ರೇವಣ್ಣ ಮತ್ತು ಸೂರಜ್ ರೇವಣ್ಣ. ಪ್ರಜ್ವಲ್ ರೇವಣ್ಣ ರಾಜಕೀಯದಲ್ಲಿ ಬಹಳ ಮಿಂಚ್ತಾರೆ ಅನ್ನುವಂಥ ಬಹಳ ದೊಡ್ಡ ಆಶಾಭಾವನೆ ಇತ್ತು. ಯಾಕಂದರೆ ದೇವೇಗೌಡರ ಬಹಳ ಪ್ರೀತಿಯ ಮೊಮ್ಮಗ. ಅಂದರೆ ನಿಖಿಲ್ ಕುಮಾರಸ್ವಾಮಿಗಿಂತಲೂ ಪ್ರಜ್ವಲ್ ರೇವಣ್ಣ ಮೇಲೆ ಬಹಳ ಪ್ರೀತಿ ಇತ್ತು ಅವರಿಗೆ. ಆಮೇಲೆ ತನ್ನ ಕ್ಷೇತ್ರವನ್ನು ಬಿಟ್ಟುಕೊಟ್ರು ಅವರ ಹಾಸನದಿಂದ. ತಾನು ಗೆಲ್ಲಬೇಕಾದ ಕ್ಷೇತ್ರ ಬಿಟ್ಟುಕೊಟ್ಟು ತುಮಕೂರಿಗೆ ಹೋದ್ರು, ತುಮಕೂರಲ್ಲಿ ಸೋತರು. ಈ ಬಾರಿ ಕೂಡ ಟಿಕೆಟ್ ಬೇಡ ಅಂತ ಹೇಳುವಾಗ, ಪ್ರಜ್ವಲ್ ರೇವಣ್ಣ ಬಗ್ಗೆ ಹೇಳ್ತಿರೋದು ನಾನು, ಪ್ರಜ್ವಲ್ ರೇವಣ್ಣಗೆ ಟಿಕೆಟ್ ಬೇಡ ಅಂತ ಹೇಳುವಾಗ, ಅಮಿತ್ ಶಾ ಹೇಳಿದಾಗ ಇವರೇ ಹೋಗಿ ಡೈರೆಕ್ಟಾಗಿ ಅನೌನ್ಸ್ ಮಾಡಿಬಿಟ್ರೆ ಅದೆಲ್ಲ ಸರಿ ಮಾಡ್ತೀನಿ ಅಂತೇಳಿ ಸೋತ್ರು, ಅದು ಬೇರೆ ವಿಚಾರ. ಸೂರಜ್ ರೇವಣ್ಣ ಕೂಡ ದೊಡ್ಡ ಆಕಾಂಕ್ಷೆ ಆಗಿದ್ದರು. ಈ ಫ್ಯಾಮಿಲಿ, ಆಮೇಲೆ ಕುಮಾರಸ್ವಾಮಿ ಸ್ವಲ್ಪ ಈ ಫ್ಯಾಮಿಲಿಯಿಂದ ದೂರ ಬಂದಂಗೆ ಕಾಣ್ತಾ ಇದ್ದಾರೆ. ಒಂದು ಯಾಕೆಂದರೆ ಅವ್ರದ್ರಲ್ಲಿ ಫ್ಯಾಮಿಲಿ ಫೈಟ್ ಇತ್ತು. ಅಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ನಡೀತಲ್ಲ, ಸ್ವರೂಪ್ ಪ್ರಕಾಶ್ ಅವರಿಗೆ ಟಿಕೆಟ್ ಕೊಡ್ತೇನೆ ಅಂತ ಹೇಳುವಾಗ ಇಲ್ಲ ಭವಾನಿ ರೇವಣ್ಣ ಕಣಕ್ಕಿಳಿಯಬೇಕು ಅಂತಿತ್ತು. ಆಗ ಈ 2 ಮಕ್ಕಳು ಕೂಡ ಭಾಳ ಕುಮಾರಸ್ವಾಮಿ ವಿರುದ್ಧನೇ ಮಾತಾಡಿದರು. ಕುಮಾರಸ್ವಾಮಿಗೆ ವೆರಿ ಫಸ್ಟ್ ಟೈಮ್ ಶಾಕ್ ಅದು. ಆಮೇಲೆ ತುಂಬ ಲಕ್ಕಿಯಸ್ಟ್ ಪೀಪಲ್ ಇವರು, ಭಾಳ ಈಸಿಯಲ್ಲ ಆಯಿತು ಪಾಪ. ಅಲ್ಲಿ ನಿಖಿಲ್ ಕುಮಾರಸ್ವಾಮಿ 2 ಬಾರಿ ಕೂಡ ತಿಪ್ಪರ್ಲಾಗಿ ಹೊಡಿಬೇಕಾಯ್ತು. ಈ ಬಾರಿ ಕೂಡ ಚಾನ್ಸ್ ಹಂಗೆ ಕಾಣ್ತಾ ಇಲ್ಲ. ಅದು ಏನು ಚನ್ನಪಟ್ಟಣದಲ್ಲಿ ಈಗ ಏನೋ ಹೇಳ್ತಾ ಇದ್ದಾರಂತೆ ಅವರನ್ನು ಇಳಿಸಬೇಕು ಅಂತೇಳಿ, ಅಷ್ಟು ಈಸಿ ಇಲ್ಲ. ಯಾಕಂದರೆ ಅದು ಆ ಸ್ಟ್ರಾಟಜಿ ಬೇರೆ ರೀತಿ ಇದೆ. ಇವಿಷ್ಟು ಸೂರಜ್ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾಳ ದೊಡ್ಡ ಮಟ್ಟದ ಇದೊಂದು ಹೇಸಿಗೆ ಆಗಿದೆ. ನಿಜವಾಗಿ ಹೇಳಬೇಕಂದ್ರೆ ಹೇಸಿಗೆ. ಒಬ್ಬಾತ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ, ಇನ್ನೊಬ್ಬಾತ ಗಂಡು ಮಕ್ಕಳ ಮೇಲೆ ದೌರ್ಜನ್ಯ. ಆಮೇಲೆ ಹಾಸನದ ಜನರಿಗೆ ಒಂದು ಹೇಸಿಗೆ ಬಂದುಬಿಟ್ಟಿದೆ. ಓಕೆ, ಮುಂದಿನ ಸುದ್ದಿ ಗಮನ ಹರಿಸೋಣ. ಅದೇ ಸಲಿಂಗ ಕಾಮಕಾಂಡ ಕೇಸ್ನಲ್ಲಿ ಸೂರಜ್ ರೇವಣ್ಣನನ್ನ ಆಲ್ರೆಡಿ CID ತನ್ನ ಕಸ್ಟಡಿಗೆ ಪಡೆದುಕೊಂಡಿದೆ. ಸೂರಜ್ನ ವಶಕ್ಕೆ ಪಡೆಯೋದಕ್ಕೆ ಕೋರ್ಟ್ಗೆ ರಿಮ್ಯಾಂಡ್ ಅರ್ಜಿ ಕೂಡ ಸಲ್ಲಿಕೆ ಆಗಿತ್ತು. ಅರ್ಜಿಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ರಿಪಬ್ಲಿಕಾಣಗೆ ಲಭ್ಯವಾಗಿದೆ. ಹೇಗಿದೆ ಅಂಶಗಳು, ಆ ಕುರಿತ ರಿಪೋರ್ಟ್ ಇಲ್ಲಿದೆ. ಸೂರಜ್ನ ವಶಕ್ಕೆ ಪಡೆಯಲು ರಿಮ್ಯಾಂಡ್ ಅರ್ಜಿ ಸಲ್ಲಿಕೆ. ಕೋರ್ಟ್ಗೆ ನೀಡಿದ ರಿಮ್ಯಾಂಡ್ ಅರ್ಜಿ ರಿಪಬ್ಲಿಕ್ಗೆ ಲಭ್ಯ. ರೇವಣ್ಣ ಕುಟುಂಬ ಕಾನೂನಿನ ಕುಣಿಕೆಯಲ್ಲಿ ಒದ್ದಾಡುತ್ತಿದೆ. ಒಂದಾದ ಮೇಲೊಂದು ಸಂಕಷ್ಟಗಳು ಮಾಜಿ ಸಚಿವರ ಕುಟುಂಬಕ್ಕೆ ಬಂದೆರಗುತ್ತಿವೆ. ಅಣ್ಣ ಸೂರಜ್ ರೇವಣ್ಣಗೆ ಸಲಿಂಗ ಕಾಮಕಾಂಡದಲ್ಲಿ ಒದ್ದಾಡುವಂತಾಗಿದೆ. JDS ಕಾರ್ಯಕರ್ತನ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯದ ಆರೋಪದಲ್ಲಿ MLC ಸೂರಜ್ ರೇವಣ್ಣನನ್ನ 7 ದಿನ CID ಕಸ್ಟಡಿಗೆ ನೀಡಲಾಗಿದೆ. ಸೂರಜ್ ರೇವಣ್ಣನನ್ನ ಕೋರ್ಟ್ಗೆ ಹಾಜರುಪಡಿಸಿ ವಶಕ್ಕೆ ನೀಡಬೇಕೆಂದು CID ಅಧಿಕಾರಿಗಳು ಮನವಿ ಮಾಡಿದ್ರು. ಕೇಸ್ ಸಂಬಂಧ ಒಂದಿಷ್ಟು ಮಾಹಿತಿ ಸಂಗ್ರಹಿಸಬೇಕು, ಸ್ಥಳ ಮಹಜರು ಮಾಡಬೇಕೆಂದು ಮನವಿ ಮಾಡಿದ್ರು. ಸೂರಜ್ ಪ್ರಕರಣದಲ್ಲಿ ನ್ಯಾಯಾಲಯಕ್ಕೆ CID ರಿಮ್ಯಾಂಡ್ ಸಲ್ಲಿಸಿದೆ. ಹಾಗಾದ್ರೆ ಕೋರ್ಟ್ಗೆ CID ನೀಡಿದ ಕಾರಣಗಳೇನು ಅಂತ ನೋಡೋದಾದ್ರೆ, CID ನೀಡಿದ ಕಾರಣಗಳೇನು?
ಸೂರಜ್ ರೇವಣ್ಣನನ್ನ ಕೂಲಂಕುಷವಾಗಿ ತನಿಖೆ ಮಾಡಬೇಕು. ಕೃತ್ಯವೆಸಗಿರುವ ಆರೋಪಿಯೊಂದಿಗೆ ಸ್ಥಳ ಮಹಜರು ಮಾಡಬೇಕು. ಕೃತ್ಯ ನಡೆದ ಸ್ಥಳ ಹಾಸನ ಜಿಲ್ಲೆಯಲ್ಲಿದ್ದು ಮಹಜರು ಮಾಡಬೇಕು. ಸೂರಜ್ ರೇವಣ್ಣಗೆ ವೈದ್ಯಕೀಯ ಪರೀಕ್ಷೆ ಮಾಡಬೇಕು. ಮತ್ತೊಬ್ಬ ಆರೋಪಿ ಶಿವಕುಮಾರ್ ಹುಡುಕಾಟ ಮಾಡಬೇಕು. ಆರೋಪಿಗಳ ಮೊಬೈಲ್ ಸಿಸಿಟಿವಿ ದೃಶ್ಯಾವಳಿ ಸಂಗ್ರಹಿಸಬೇಕು. ಆರೋಪಿಗಳು ಬಳಸಿದ ವಾಹನಗಳ ಜಪ್ತಿ ಮಾಡಬೇಕು. ಆರೋಪಿ ಕೃತ್ಯ ಎಸಗಿದಾಗ ಧರಿಸಿದ್ದ ಬಟ್ಟೆ ವಶಪಡಿಸಿಕೊಳ್ಳಬೇಕು. ಸಂತ್ರಸ್ತನಿಗೆ ಬೆದರಿಕೆ ಹಾಕಿದ್ದೆಲ್ಲಿ ಎಂದು ಪತ್ತೆ ಹಚ್ಚಬೇಕು. ಆರೋಪಿಯ ಕೂಲಂಕುಷವಾಗಿ ತನಿಖೆ ಆಗಬೇಕು. ವಿಚಾರಣೆಯಲ್ಲಿ ಹೊಸ ವಿಚಾರಗಳು ಬಂದರೆ ಅದರ ಬಗ್ಗೆ ತನಿಖೆಯಾಗಬೇಕು. ಸದ್ಯ ಸೂರಜ್ ರೇವಣ್ಣನನ್ನ ಕಸ್ಟಡಿಗೆ ಪಡೆದಿರೋ ಸಿಐಡಿ ಅಧಿಕಾರಿಗಳು ಎಲ್ಲ ಆಯಾಮದಲ್ಲೂ ತನಿಖೆ ನಡೆಸಲು ತಯಾರಿ ನಡೆಸಿದೆ. ಯಾವೆಲ್ಲ ಮಾಹಿತಿ ಸಂಗ್ರಹಿಸಲಿದ್ದಾರೆ, ಯಾವ ಹೊಸ ಸಂಗತಿಗಳು ಹೊರಗೆ ಬರುತ್ತಿವೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.